ಅಯೋಧ್ಯೆ ರಾಮ ಮಂದಿರವನ್ನು ಕಟ್ಟುವ ಮುನ್ನ ನಾವು ರಾಮ ಮಂದಿರದ ಇತಿಹಾಸವನ್ನು ತಿಳಿದುಕೊಂಡಿರಬೇಕು. ಹಾಗಿದ್ದರೆ ಮೊದಲು ರಾಮ ಮಂದಿರವನ್ನು ನಿರ್ಮಿಸಿದವರು ಯಾರು ಎಂಬ ಪ್ರಶ್ನೆಯನ್ನ ನೋಡೋದಾದ್ರೆ, ಭಗವಾನ್ ರಾಮನು ಜಲಸಮಾಧಿಯನ್ನು ತೆಗೆದುಕೊಂಡ ನಂತರ ಅಯೋಧ್ಯೆ ನಗರವು ಕ್ಷೀಣಿಸಲು ಆರಂಭಿಸಿತು. ಇದನ್ನು ಕಂಡು ಮರುಗಿದ ಭಗವಾನ್ ರಾಮನ ಮಗ ಕುಶನು ಅಯೋಧ್ಯೆಯನ್ನು ಪುನರ್ ನಿರ್ಮಿಸಿದನು. ಸೂರ್ಯ ವಂಶದ ಕೊನೆಯ ರಾಜನಾಗಿ ಮಹಾರಾಜ ಬೃಹಲ್ವನು ರಾಮ ಜನ್ಮಭೂಮಿ ಅಯೋಧ್ಯೆಯನ್ನು ನೋಡಿಕೊಂಡನು. ಇನ್ನು ವಿಕ್ರಮಾದಿತ್ಯನು ಅಯೋಧ್ಯೆಯನ್ನು ಕಂಡುಹಿಡಿದನು. ಮಹಾಭಾರತದ ಯುದ್ಧದ ಸಮಯದಲ್ಲಿ ಸೂರ್ಯ ವಂಶದ ಕೊನೆಯ ರಾಜನಾದ ಮಹಾರಾಜನು ಅಭಿಮನ್ಯುವಿನ ಕೈಯಲ್ಲಿ ಸಾವನ್ನಪ್ಪುತ್ತಾನೆ. ಇದರ ನಂತರವೂ ರಾಮ ಜನ್ಮಭೂಮಿಯ ಬಗ್ಗೆ ಜನರಲ್ಲಿ ಮಾನ್ಯತೆ ಹಾಗೂ ದೇವರ ನಾಮಗಳನ್ನು ಪಠಿಸಲಾಗುತ್ತೆ. ಆದರೆ ಲಭ್ಯವಿರುವ ಪುರಾವೆಗಳ ಪ್ರಕಾರ ಅಯೋಧ್ಯೆ ನಗರವು ದಿನಗಳು ಕಳೆದಂತೆ ಮಾನ್ಯತೆಯನ್ನು ಕಳೆದುಕೊಳ್ಳುತ್ತಾ ಹೋಯಿತು. ಇತಿಹಾಸದ ಪ್ರಕಾರ ಅಯೋಧ್ಯೆ ರಾಮ ಮಂದಿರವನ್ನು ಚಕ್ರವರ್ತಿ ವಿಕ್ರಮಾದಿತ್ಯನು ನಿರ್ಮಿಸಿದ್ದಾನೆ ಎಂದು ಹೇಳಲಾಗುತ್ತದೆ. ಇನ್ನು ಪುರಾವೆಗಳ ಪ್ರಕಾರ ವಿಕ್ರಮಾದಿತ್ಯನು ವಾಯುವಿಹಾರಕ್ಕೆಂದು ಅರಮನೆಯಿಂದ ಹೊರಗೆ ಬರುತ್ತಾನೆ. ಸುತ್ತಾಟದಿಂದ ಸುಸ್ತಾದ ವಿಕ್ರಮಾದಿತ್ಯನು ಸರಯೂ ನದಿಯ ಬಳಿ ಇರುವ ಮರವೊಂದರ ಕೆಳಗೆ ವಿಶ್ರಾಂತಿಯನ್ನು ಪಡೆಯುತ್ತಾನೆ. ಈ ಸಂದರ್ಭದಲ್ಲಿ ವಿಕ್ರಮಾದಿತ್ಯನು ಅಯೋಧ್ಯೆಯನ್ನು ನೋಡುತ್ತಾನೆ. ಅಲ್ಲಿ ಕೇವಲ ಅರಣ್ಯ ಮಾತ್ರ ಕಾಣಿಸುತ್ತದೆ. ನಂತರ ವಿಕ್ರಮಾದಿತ್ಯನು ಸ್ಥಳದ ಬಗ್ಗೆ ಶೋಧನೆ ನಡೆಸಿದಾಗ ಅದು ರಾಮ ಜನ್ಮಭೂಮಿ ಎಂಬುದನ್ನು ಋಷಿಮುನಿಗಳು ಹಾಗೂ ಸಂತರು ತಿಳಿಸುತ್ತಾರೆ. ಇದೇ ವಿಚಾರವಾಗಿ ಸ್ಥಳದ ಮಹಿಮೆಯನ್ನು ತಿಳಿದ ವಿಕ್ರಮಾದಿತ್ಯನು ಭವ್ಯವಾದ ರಾಮ ದೇವಾಲಯವನ್ನು, ಕೊಳವನ್ನು, ಅರಮನೆಯನ್ನು ಮತ್ತು ಬಾವಿಯನ್ನು ಸೇರಿದಂತೆ ಇನ್ನಿತರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾನೆ. ರಾಜ ವಿಕ್ರಮಾದಿತ್ಯನ ನಂತರ ಅನೇಕ ರಾಜರು ರಾಜಮನೆತನಗಳ ದೇವಾಲಯವನ್ನು ನೋಡಿಕೊಂಡರು ಮತ್ತು ಈ ಸ್ಥಳದಲ್ಲಿ ಪೂಜಾ ಕಾರ್ಯಗಳನ್ನು ಕೂಡ ನೆರವೇರಿಸಲಾಯಿತು. ಇನ್ನು ಶುಂಗರಾಜ ವಂಶದ ಮೊದಲ ಆಡಳಿತಗಾರ ಪುಷ್ಪಮಿತ್ರನು ರಾಮ ಜನ್ಮಭೂಮಿಯನ್ನು ನಿರ್ಮಿಸಿದ ದೇವಾಲಯವನ್ನು ನವೀಕರಿಸಿದನು. ಪುಷ್ಪಮಿತ್ರರಿಗೆ ಅಯೋಧ್ಯೆಯಲ್ಲಿ ಶಾಸನವೊಂದು ಲಭ್ಯವಾಗುತ್ತೆ. ಇದು ಅಯೋಧ್ಯೆಯ ಗುಪ್ತ ರಾಜವಂಶದ ಎರಡನೇ ಚಂದ್ರಗುಪ್ತನಾದ ರಾಜಧಾನಿಯಾಗಿತ್ತೆಂದು ತಿಳಿಸುತ್ತದೆ. ಕಾಳಿದಾಸನು ಕೂಡ ರಾಮ ದೇವಾಲಯ ಕುರಿತು ಉಲ್ಲೇಖಿಸಿದ್ದಾನೆ. ಎರಡನೇ ಚಂದ್ರಗುಪ್ತನ ನಂತರ ಅನೇಕ ರಾಜರುಗಳು ಮತ್ತು ಚಕ್ರವರ್ತಿಗಳು ರಾಮ ಮಂದಿರವನ್ನು ನೋಡಿಕೊಂಡರು ಎನ್ನಲಾಗಿದೆ. ಹಾಗಾಗಿ ಅಯೋಧ್ಯೆ ರಾಮ ಮಂದಿರವು ಸುಮಾರು 5ನೇ ಶತಮಾನದಲ್ಲಿ ಅಯೋಧ್ಯೆ ಬೌದ್ಧ ಕೇಂದ್ರವಾಗಿ ಅಭಿವೃದ್ಧಿ ಹೊಂದಿತ್ತು ಎಂದು ಇತಿಹಾಸಕರು ಹೇಳುತ್ತಾರೆ. ಇಲ್ಲಿ ಆದಿನಾಥ ಸೇರಿದಂತೆ 5 ತೀರ್ಥಂಕರ ಜನ್ಮವನ್ನು ಪಡೆದಿದ್ದಾರೆ. ನಂತರ ಈ ಸ್ಥಳವನ್ನು ಸಾಕೇತ್ ಎಂದು ಕರೆಯಲಾಗಿದೆ. 5ರಿಂದ 7 ಶತಮಾನದಲ್ಲಿ ಕನಿಷ್ಠ ಏನಿಲ್ಲವೆಂದರೂ 20 ಬೌದ್ಧ ದೇವಾಲಯಗಳೊಂದಿಗೆ ಒಂದು ಹಿಂದೂ ದೇವಾಲಯವನ್ನು ನಿರ್ಮಿಸಲಾಯಿತು. ತದನಂತರ ಕೌನಜ್ ರಾಜ ಜಯಚಂದ್ ಚಕ್ರವರ್ತಿ ವಿಕ್ರಮಾದಿತ್ಯನ ಹೆಸರನ್ನು ತೆಗೆದುಹಾಕಿ ತನ್ನ ಹೆಸರನ್ನು ಬರೆಸುತ್ತಾನೆ. ರಾಜ ಜಯಚಂದ್ರನು ಪಾಣಿಪತ್ ಯುದ್ಧದಲ್ಲಿ ಮರಣವನ್ನು ಹೊಂದಿದ ನಂತರ ಅನೇಕ ಆಕ್ರಮಣಕಾರರು ಅಯೋಧ್ಯೆ ಸೇರಿದಂತೆ ಕಾಶಿಯ ಮಥುರ ಮೇಲೆ ದಾಳಿ ಮಾಡಿ ದೇವಾಲಯವನ್ನು ನೆಲಸಮ ಮಾಡಿ ಹಾಗೂ ಅಲ್ಲಿನ ಪುರೋಹಿತರನ್ನು ಹತ್ಯೆಗೈದು. ಆದರೆ 14ನೇ ಶತಮಾನದವರೆಗೂ ಅವರಿಗೆ ಅಯೋಧ್ಯೆ ರಾಮ ಮಂದಿರವನ್ನು ಕೆಡವಲು ಸಾಧ್ಯವಾಗಲಿಲ್ಲ. ಸಿಕಂದರ್ ಲೋಧಿಯ ಆಳ್ವಿಕೆಯಲ್ಲಿ ಭವ್ಯವಾದ ರಾಮ ಮಂದಿರವಿತ್ತೆಂದು ಹೇಳಲಾಗುತ್ತದೆ. ಮೊಘಲರ 14ನೇ ಶತಮಾನದ ನಂತರ ಅಧಿಕಾರಕ್ಕೆ ಬಂದರು ಮತ್ತು 1527ರಿಂದ 28ನೇ ಅವಧಿಯವರೆಗೂ ಭವ್ಯ ರಾಮ ಮಂದಿರ ದೇವಾಲಯವನ್ನು ನೆಲಸಮಗೊಳಿಸಿ ಆ ಸ್ಥಳದಲ್ಲಿ ಮಸೀದಿಯನ್ನು ನಿರ್ಮಿಸಲಾಯಿತು. ತದನಂತರ 2020ರ ಆಗಸ್ಟ್ 5ರಂದು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಕಾರ್ಯವು ಮತ್ತೆ ಪ್ರಾರಂಭವಾಯಿತು. ಇದು ಅಯೋಧ್ಯೆ ರಾಮ ಮಂದಿರದ ಇತಿಹಾಸವಾಗಿದೆ. ಮತ್ತಷ್ಟು ವಿಚಾರಗಳಿಗಾಗಿ ಈ ಒಂದು ಚಾನೆಲ್ ಅನ್ನ ನೋಡ್ತಾ ಇರಿ.